ಹಲೋ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಒಂದು ಚಟ್ನಿ ಪುಡಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ನಿಮಗೂ ತೋರಿಸೋಣ ಅಂಥೇಳಿ ಶೇಂಗಾ ಚಟ್ನಿ ಪುಡಿನ ಮಾಡೋಣ ಅಂತ. ಕಡಲೆ ಬೀಜ ಅಂತಲೂ ಕರೀತಾರೆ, ಶೇಂಗಾ ಅಂತಲೂ ಕರೀತಾರೆ. ಇದನ್ನು ತೊಗೊಂಡು ಒಂದು 1/4 kg ಅಷ್ಟು ನಾನು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹಂಚನ್ನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಆಲ್ರೆಡಿ. ಹಂಚನ್ನು ಚೆನ್ನಾಗಿ ಕಾಯಿಸಿ ಸಣ್ಣ ಉರಿಯಲ್ಲಿ ಇಟ್ಬಿಡಿ. ಯಾಕಂದರೆ ತುಂಬ ಹೈ ಉರಿಯಲ್ಲಿದ್ದಾಗ ನಾವು ಶೇಂಗಾನ ಹುರಿಯೋಕ್ಕೆ ಹೋದರೆ ಶೇಂಗಾ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಸುಟ್ಟಂಗೆ ಆಗಿರುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಹಾಗಾಗಿ ನಾವು ಚೆನ್ನಾಗಿ ಉರಿ ಮಾಡಿ ಸಣ್ಣ ಉರಿಗೆ ಇಟ್ಬಿಟ್ರೆ ಶೇಂಗಾನ ಸಣ್ಣ ಉರಿಯಲ್ಲಿ ಮಂದ ಉರಿಯಲ್ಲೇ ನಾವು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಸಣ್ಣ ಉರಿಯಲ್ಲೇ ಡ್ರೈ ರೋಸ್ಟ್ನ ಚೆನ್ನಾಗಿ. ಶೇಂಗಾ ಚಟ್ನಿ ಪುಡಿ ಮಾಡೋದಕ್ಕೆ ಶೇಂಗಾನೇ ಚೆಂದಾಗಿ ಹುರಿಬೇಕು ಫಸ್ಟ್. ಅದೇ ಇಲ್ಲಿ ಮೇನ್ ನಮಗೆ. ನೋಡಿ, ಸ್ಪೂನೇ ಬೇಕಂತೇನಿಲ್ಲ, ಕೈಯಿಂದನೂ ಮಾಡ್ಕೊಬೋದಿಲ್ಲ. ಒಂದು ಬಟ್ಟೆ ತೊಗೊಂಡು ಬಟ್ಟೆಯಿಂದನೂ ಹಿಂಗೆ ಅಗಲ ಮಾಡ್ಕೊಂಡು ಒಂದು ನಿಮಿಷ 1-2 ನಿಮಿಷ ಹಿಂಗೆ ಅಗಲ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಅದು ಬೆಚ್ಚಗಾಗಲಿ ಶೇಂಗಾ ಬಗ್ಗೆ ಹೇಳಬೇಕಂದ್ರೆ ಎಲ್ರಿಗೂ ಗೊತ್ತಿರೋದೆ. ಹಸಿ ಶೇಂಗಾನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಕೊಡೋದ್ರಿಂದ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಯಾರಿಗೇ ಆಗಲಿ ಮನೆಯವ್ರಿಗೆ ಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ತುಂಬ ಒಳ್ಳೆಯದು ಶೇಂಗಾ ಕೊಡಿ, ಅವರಿಗೆ ಚೆನ್ನಾಗಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಶೇಂಗಾ ಚಟ್ನಿ ಪುಡಿ ಮಾಡೋದ್ರಿಂದ ರೊಟ್ಟಿ ಜೊತೆ ಚಪಾತಿ ಜೊತೆಲಿ ಮೊಸರು ಹಾಕ್ಕೊಂಡ್ರ ಜೊತೆ ತಿಂದರೆ ಸಖತ್ ಟೇಸ್ಟಾಗಿರುತ್ತೆ. ತಿನ್ನಿ, ದಯವಿಟ್ಟು ಮಾಡ್ಕೊಳ್ಳಿ. ಮನೆಯಲ್ಲಿ ಬರದೇ ಇದ್ದವರು ಬರೋರು ಕೂಡ ಮಾಡಿ ಮನೆಯವರೆಲ್ಲರಿಗೂ ಕೊಡಿ. ನೀವು ತಿನ್ನಿ. ಯಾವಾಗಲೂ ನಮ್ಮ ಹೆಲ್ತ್ ಚೆನ್ನಾಗಿದ್ರೇ ನಾನು ಯಾವಾಗಲೂ ಹೇಳೋದೇ, ಆರೋಗ್ಯನ ಕಾಪಾಡ್ಕೊಳ್ಳಿ. ಆವಾಗ ಒಂದು ಸ್ವಲ್ಪ ಕೈಯಲ್ಲೇ ಹಿಂಗೆ ಮಾಡ್ತಾಯಿರಿ. ನೋಡಿ, ಮಂದ ಉರಿಯಲ್ಲೇ ಇಟ್ಟಿದ್ದೀನಲ್ವಾ, ನಾನು ಹೇಳಿದ್ನಲ್ವ ಹಂಚು ಮೊದಲೇ ಕಾಯಿಸ್ಕೊಂಡಿದ್ದೆ. ಸ್ವಲ್ಪ ಹಾಗೆ ಹುರಿತಾ ಇದೆ. ಚೆನ್ನಾಗಿ ಹುರಿಬೇಕು, ನಿಮಗೆ ಗೊತ್ತಾಗುತ್ತೆ. ಒಂದು 5-10 ನಿಮಿಷ ಚೆಂದ ಹುರಿಬೇಕು. ಇದು ಹುರಿತಾ ಇರಲಿ. ಅಷ್ಟೊತ್ತಿಗೆ ನಾವು ಶೇಂಗಾ ಚಟ್ನಿ ಪುಡಿ ಬೇಕಾದ ಸಾಮಾನನ್ನ ತೊಗೊಂಬಿಡೋಣ. ಆಗ ಮಿಕ್ಸ್ ಮಾಡ್ಕೊತಾ ಇರಿ. ತೆಳು ಹಂಚಾಗಿದ್ರೆ ಬೇಗ ನಮಗೆ ಹುರಿದ್ಬಿಡುತ್ತೆ. ದಪ್ಪ ಹಂಚಾಗಿದ್ರೆ ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ. ಮಿಕ್ಸ್ ಮಾಡ್ತಾ ಇರಿ. ಶೇಂಗಾ ಚಟ್ನಿ ಪುಡಿ ಮಾಡೋದು ತುಂಬ ಸಿಂಪಲ್ಲು. ಚಟ್ನಿ ಪುಡಿ ಮಾಡೋದು ಸಿಂಪಲ್ಲು. ನೋಡಿ, ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ತುಂಬ ಜೀರಿಗೆ ಹಾಕಿದ್ರೆ ಜೀರಿಗೆ ಸ್ಮೆಲ್ ಬರುತ್ತೆ. ಕಲ್ಲುಪ್ಪು ಒಂದಿಷ್ಟು ತೊಗೊಂಡಿದ್ದೀನಿ ಕೈಯಲ್ಲಿ. ಆಮೇಲೆ ಒಂದು 4 ಇದು ಜವಾರಿ ಬೆಳ್ಳುಳ್ಳಿ ಅಲ್ವಾ, 4 ತೊಗೊಂಡು. ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದು ದಪ್ಪಂದು ಒಂದು ಬೆಳ್ಳುಳ್ಳಿ ತೊಗೊಬಿಡಿ. ಕರಿಬೇವು ಸೊಪ್ಪು ನೀವು ಎಷ್ಟಾರ ಹಾಕೊಳ್ಳಿ. ಎಷ್ಟಾರ ಅಂದ ತಕ್ಷಣ ಒಂದು 4-5 ಎಸುಳು ಬರುತ್ತಲ್ವ, ಉದ್ದೊಂದು ಆ ಥರ ಒಂದು 4-5 ಎಸುಳು ಹಾಕ್ಕೊಂಡ್ರಿ. ನನಗೆ ಇಲ್ಲಿ ಸಿಗಲಿಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡೆ. ನಾನು ಮಾಡ್ತಾಯಿರೋದು ಒಂದು 1/4 kg ಅಷ್ಟು ಕಡಲೆ ಬೀಜ ಅಥವಾ ಶೇಂಗಕ್ಕೆ ಚಟ್ನಿ ಪುಡಿನ. ಇದಕ್ಕೆ ಕೆಲವೊಬ್ಬರು ಅಂದರೆ ಬೇರೆ ಬೇರೆ ಕಡೆಗಳೆಲ್ಲ ಹುಣಸೆಹಣ್ಣು ಹಾಕ್ಕೊತಾರೆ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊತಾರೆ. ಬಟ್ ನಾವಿಲ್ಲಿ ಹಾಕಲ್ಲ, ತುಂಬ ದಿವಸ ಇಟ್ಟು ತಿಂತೀವಲ್ವ, ಹಾಗಾಗಿ ನಾವು ಇಷ್ಟನ್ನೇ ಹಾಕಿ ಮಾಡೋದು. ಖಾರದ ಪುಡಿ, ಒಣಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಬೇಕು ಅಂದರೆ, ಇಲ್ಲಾಂದರೆ ಖಾರದ ಪುಡಿನೇ ಹಾಕ್ಕೊಬೋದು, ನಡೆಯುತ್ತೆ, ಏನಾಗಲ್ಲ. ನಾನು ಖಾರದ ಪುಡಿ ಹಾಕಿ ಮಾಡ್ತಿರೋದು. ಒಣಮೆಣ್ಸಿನ್ಕಾಯಿ ಬೇಕಂದರೆ 1/4 kg ಖಾರಕ್ಕೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು 7-8 ಸಾಕು ಅನಿಸುತ್ತೆ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಆಲ್ಮೋಸ್ಟ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಹುರಿಬೇಕು. ಬಡವರ ಬಾದಾಮಿ ಅಂತಲೇ ಫೇಮಸ್ ಆಗಿದೆ ಇದು ಕಡಲೆ ಬೀಜ. ಅದೆಲ್ಲರಿಗೂ ಗೊತ್ತಿದೆ ಅಲ್ವಾ. ಎಲ್ಲರಿಗೂ ಬಾದಾಮಿ ತೊಗೊಂಡು ತಿನ್ನೋಕ್ಕೆ ಆಗಲ್ಲ. ನಮಗೆ ಆದಷ್ಟು ಭಾರಿ ಹೆಲ್ತು ಒಳ್ಳೆ ಬೆನಿಫಿಟ್ ಇದೆ, ತಿನ್ನಿ. ಇದು ಏನಂದರೆ, ಈ ಕಡಲೆ ಬೀಜನ ರಾತ್ರಿ ನೆನೆಸಿಟ್ಟು 1 ಹಿಡಿಯಷ್ಟು ಕಡಲೆ ಬೀಜ, ಆಮೇಲೆ ಒಂದು ಬನಾನ ಪಚ್ಚಬಾಳೆಹಣ್ಣು, ಅದನ್ನೆರಡು ಮಿಕ್ಸಿ ಮಾಡಿ ಮಕ್ಕಳಿಗೆ ಕೊಟ್ಟರೆ, ಮಕ್ಕಳಿಗೆ ಯಾರು ಬೆಳವಣಿಗೆ ಚೆನ್ನಾಗಿ ಆಗಿಲ್ಲ ಅಂತ ಹೇಳ್ತಾರಲ್ಲ, ಪ್ರೋಟೀನ್ ಸಿಗ್ತಂಗೆ ಆಗುತ್ತೆ. ದೊಡ್ಡವರು ಕೂಡ ಸುಸ್ತು ಅನ್ನೋದು ಕಮ್ಮಿ ಆಗುತ್ತೆ ಕುಡಿದ್ರೆ. ಮಾಡಿ ನೋಡಿ. ಎಲ್ಲ ನಾನು ನಿಮಗೆ ತೋರಿಸಿದ ಪದಾರ್ಥಗಳನ್ನ ಇಲ್ಲಿ ಹಾಕಿದ್ದೀನಿ. ಖಾರದ ಪುಡಿ ನಾನು 1 ಸ್ಪೂನಿಂದ 1.5 ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ನೋಡಿ ಹಾಕ್ಕೊಳ್ಳಿ. 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಯಾಕೆ ಬಳಸೋದಂದರೆ, ಕಲ್ಲುಪ್ಪು ಹಾಕಿದ್ರೆ ಅಡುಗೆ ತುಂಬ ಟೇಸ್ಟು. ಮೊದಲಿನವರೆಲ್ಲ ಕಲ್ಲುಪ್ಪು ಹಾಕಿ ಮಾಡ್ತಾರೆ, ಎಲ್ರಿಗೂ ಗೊತ್ತಿದೆ. ಪುಡಿ ಉಪ್ಪು ಜಾಸ್ತಿ ಯಾರು ಯೂಸ್ ಮಾಡ್ತಿರಲಿಲ್ಲ. ಕಲ್ಲುಪ್ಪು ಹಾಕಿದ್ರೆ ತುಂಬ ಟೇಸ್ಟು. ಕಲ್ಲುಪ್ಪೆ ಹಾಕ್ಕೊಳ್ಳಿ ಆದಷ್ಟು. ನೋಡಿ, ನಮ್ಮ ಶೇಂಗಾನು ಆಲ್ಮೋಸ್ಟ್ ಇದೆ. ಇನ್ನೊಂದು 5 ನಿಮಿಷ ಅಷ್ಟೇ. ಆಫ್ ಮಾಡಿಕೊಂಡು ಆರಕ್ಕೆ ಇಟ್ಕೊಂಬಿಡೋಣ. ಇದನ್ನು ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿಕೊಂಡು ಇದ್ರ ಮೇಲೆ ಇನ್ನು ಸ್ವಲ್ಪ ಅಗ್ಲಕ್ಕೆ ಹರಡಲಿ. ಆಗದೇ ಇದ್ದವು ಯಾವ್ದಾರು, ಹುರಿದೇ ಇದ್ದವು ಯಾವುದೇ ಇದ್ದರೆ ಇದರೊಳಗೆ ಚೆನ್ನಾಗಿ ಹುರ್ಕೊಂಡ್ಬಿಡುತ್ತೆ. ಒಂದು 2 ನಿಮಿಷ ಬಿಡಿ. ಈಗ ಪ್ಲೇಟಿಗೆ ಹಾಕಿದ್ದೀನಿ, ಹುರಿದಾಗಿದೆ ಅಲ್ವ. ಸ್ವಲ್ಪ ಆರಿದ ಮೇಲೆ ಇದನ್ನು ಸಿಪ್ಪೆನ ತೆಕ್ಕೊಂಬಿಡೋಣ. ಚೆನ್ನಾಗಿ ಕೈಯಲ್ಲಿ ಈ ಥರ ಮಾಡಿದ್ರೆ ಸಿಪ್ಪೆ ಎಲ್ಲ ಹೊರಗೆ ಬಂದ್ಬಿಟ್ಟು ತೆಕ್ಕೊಂಡು ಚಪ್ಪಿಸ್ಬಿಟ್ರೆ ನಮಗೆ
ಇದು ಸಿಗುತ್ತೆ ಒಳಗಿಂದ ವೈಟು. ಆರಿದ್ಮೇಲೆ ಮಾಡಿ, ಬಿಸಿ ಇರುತ್ತಲ್ಲ ಕೈ ಸುಟ್ಕೊಂಡ್ಬಿಡ್ತೀರ, ಆರಿದ್ಮೇಲೆ ಮಾಡಿ ಸ್ವಲ್ಪ ಆರುತ್ತೆ, ಒಂದು 5-10 ನಿಮಿಷ ಆರಿಬಿಡುತ್ತೆ. ಈಗ ತುಂಬ ಹೆಲ್ತಿಗೆ ಒಳ್ಳೆಯದು. ಮಕ್ಕಳು ಊಟ ಚೆನ್ನಾಗಿ ಮಾಡಲ್ಲ ಅಂತಿದ್ರೆ ಮೊಸರನ್ನ ಮಾಡ್ತಿರಲ್ಲ, ಮೊಸರನ್ನ ಕೊಡ್ತಿರಲ್ಲ ಮಕ್ಕಳಿಗೆ, ಆವಾಗ ಇದೊಂದು ಸ್ಪೂನು ಶೇಂಗಾ ಚಟ್ನಿ ಪುಡಿ ಅಥವಾ ಕಡಲೆಬೇಳೆ ಚಟ್ನಿ ಪುಡಿ ಹಾಕಿ ಮೊಸರು ತಿನ್ನಿಸ್ರಿ, ತಿಂತಾರೆ ಮಕ್ಕಳು. ತುಂಬ ಸಖತ್ತಾಗಿರುತ್ತೆ, ಟೇಸ್ಟಾಗಿರುತ್ತೆ. ಚೆನ್ನಾಗಿ ಈ ಥರ ಮಾಡಿದ್ರೆ ಅದರ ಸಿಪ್ಪೆ ಎಲ್ಲ ಬಿಚ್ಕೊಂಡು ಶುರುವಾಗುತ್ತೆ. ಇಲ್ಲಾಂದರೆ ಒಂದು ಮರ ಇದ್ದರೆ ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಈ ಥರ ಮಾಡಿ ಚಪ್ಪರಿಸ್ಬಿಟ್ರೆ ನೀಟಾಗಿಬಿಡುತ್ತೆ. ನಾನು ನೀಟಲ್ಲೇ ಮಾಡ್ತಾಯಿದ್ದೀನಿ. ಊಟ ತೆಗಿಬೇಕು. ಒಂದೆರಡು ಇದ್ದರೆ ಸಿಪ್ಪೆಗಳಿದ್ರೆ ಏನೂ ಆಗೋಲ್ಲ. ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಮಿಕ್ಸಿಗೆ ಹಾಕಿದ್ದೀನಿ. ಮಸಾಲೆ ಇರುತ್ತಲ್ವ ಆವಾಗಲೇ ಹಾಕಿದ್ದೀನಿ ಸರಿ, ಅದಕ್ಕೆ ಹಾಕಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಿ ಅದು ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ. ಚಟ್ನಿ ಪುಡಿ ರೆಡಿಯಾಗಿದೆ. ಗಂಟೆ ಇರ್ತಾರೋ ಒಂದ್ಸಲ ಎಲ್ಲ ಈಗ ಮುದ್ದು ಮಾಡ್ಕೊಂಬಿಟ್ಟು, ಕೆಲವೊಬ್ರು ಇದಕ್ಕೆ ಒಂದು ಸ್ಪೂನ್ ಎಣ್ಣೆನ ಕೂಡ ಹಾಕಿ ಇಲ್ಲ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊತಾರೆ. ನಾನು ಬೆಲ್ಲ ಇಷ್ಟಪಡಲ್ಲ, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ಬೇಕಂದ್ರೆ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಳ್ಳಿ. ನೋಡಿ ಆಗಿದೆ. ಟೈಟ್ ಕಂಟೈನರ್ ಇರೋ ಅಂಥ ಒಂದು ಬಾಕ್ಸಿಗೆ ಹಾಕ್ಕೊಂಬಿಡಿ, ಇಲ್ಲಾಂದರೆ ಒಂದು ಸ್ಟೀಲ್ ಬಾಕ್ಸ್ಗಳಿಗೆ ಹಾಕಿ ತೆಗೆದಿಟ್ಕೊಂಬಿಡಿ. ನಮ್ಮದು ಶೇಂಗಾ ಚಟ್ನಿ ಪುಡಿ ಈಗ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.